ಸರ್ ರೋಡಲ್ಲಿ ತಿರ್ಗಾಡಕ ಜನಗಳು ಕೂಡ ತಿರ್ಗಾಡಕ್ಕಾಗಲ್ವಲ್ಲ, ಹಂಗಿದೆ. ಅಲ್ಲ ಸರ್, ಮತ್ತೆ ಇದು ಬಸ್ಸಲ್ಲಿ ಓಡಾಡಕ್ಕೆ ಫ್ರೀ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಒಂದು ರಸ್ತೆ ಮಾಡಕ್ಕಾಗಲ್ವಾ? ಆಗಲ್ಲ, ಕೇಳಿ ನೋಡ್ಬೇಕು ನೀವೆಲ್ಲ. ಜನಗಳೆಲ್ಲ ಪಬ್ಲಿಕ್ಕಿಗೆಲ್ಲ ಇಷ್ಟು ತೊಂದರೆ ಕೊಟ್ಬಿಟ್ರೆ ಹೆಂಗೆ ಓಡಾಡೋದು ಹೆಂಗೆ? ಜನ ನಾವೇನು ರೋಡ್ ಟ್ಯಾಕ್ಸ್ ಕಟ್ಟಲ್ವಾ? ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ತಗೋತಾರೆ ಸರ್. ಅಲ್ಲೊಂದು ಬಾಯಿ ತರ್ಕೊಂಡು ಒಂದು ಪೈಪ್, ಒಂದು ಸ್ಟೀಲಿಂದ ರಾಡ್ ಹಾಕಿಟ್ಟವ್ರೆ, ಅದು ಟೈರ್ ಏನಾದ್ರು ಅದಕ್ಕೆ ಹೋದ್ರೆ ಸರ್ ಜವಾಬ್ದಾರಿ ಯಾರು? ಅವ್ರು ಕೊಡ್ತಾರಾ? ಮಳೆ ಬೇರೆ ಬರ್ತಾ ಇದೆ, ಮಳೆ ಸ್ಟಾರ್ಟ್ ಆಗಿದೆ. ಇವರು ವರ್ಷಕ್ಕೊಂದ್ಸರಿ ರೋಡ್ ಟ್ಯಾಕ್ಸ್ ಫುಲ್ ಲೈಫ್ ಟ್ಯಾಕ್ಸ್ ತಗೋತಾರೆ. ಲೈಫ್ ಟ್ಯಾಕ್ಸ್ ತಗೋಬಿಟ್ಟು ಏನು ರೋಡಿಂಗ್ ಆದಾಗ ಮಾತ್ರ ಲೆಸ್ ಮಾಡಿ ಬಾಕಿ ಅಂತ ಏನಾದ್ರೆ ನಮ್ಗೆ ಆ ಥರ ಏನಾರು ಇದು ಮಾಡ್ತಾರಾ? ಹಂಗೇನಿಲ್ವಲ್ಲ. ಅದೇ ಬನ್ನಿ ಮುಂದಕ್ಕೆ ಹೋಗೋಣ. ಅಬಾ ಸರ್, ಹಂಗೇರಿ ನೋಡಿ, ಇದು ನೋಡಿ ನಿಧಾನ್. ಶಾಕ್ ಅಬ್ಸರ್ ಎಲ್ಲ ಹೊಲ್ಟೋಗ್ಬಿಟ್ಟೇವೆ ಮೇಡಮ್. ಶಾಕ್ ಅಬ್ಸರ್ ಹೋಗೈತೆ, ಧೂಳು ಕುಡ್ದು ನಮ್ಮ ಲಂಗ್ಸ್ ಎಲ್ಲ ಹಾಳಾಗೋಗ್ಬಿಟ್ಟಿದ್ದೇವೆ ಮೇಡಮ್. ಈ ರೋಡ್ ಮೇನ್ ರೋಡ್ ಚೆನ್ನಾಗೈತಿ, ಇಲ್ಲಿ ಒಳಗಡೆ ಬಂದ್ರೆ ಬರೀ ಧೂಳು, ಬರೀ ಗುಂಡಿ, ಓಡಾಡಿ ನಮ್ಮ ಲಂಗ್ಸ್ ಹಾಳಾಗ್ತೈತೆ. ಇಂಡಸ್ಟ್ರಿಯಲ್ ಏರಿಯಾ ಹೌದು. ಇದು ನೋಡಿ ಮೇಡಮ್, ಈ ತರ ಐತೆ. ಹೌದು, ಗಾರ್ಮೆಂಟ್ಸ್ 106 ಜನ ಗಾರ್ಮೆಂಟ್ಸ್ ಹೋಗ್ತಾರೆ. ಇದು ಈಗ ಮಳೆ ಬಂದಿಲ್ಲ, ಓಕೆ, ಮಳೆ ಸ್ಟಾರ್ಟ್ ಆಗೈತೆ. ಒಂದ್ ವೇಳೆ ಮಳೆ ಬಂದ್ರೆ ಈ ಗುಂಡಿ ಕಾಣಲ್ಲ ನಿಮ್ಗೆ, ಕಾಣಲ್ಲ. ಹೋಗಿ ಬಿದ್ರೆ ಯಾವ್ದೊಂದ್ ಮೇಲ್ಗಡೆ ಹಿಂದೆ ಹತ್ತಿಸ್ಕೊಂಡು ಹೋದ್ರು ಗೊತ್ತಾಗೋದಿಲ್ಲ. ಈ ತರ ಆಗಿದಾವೆ. ಯಾರಿಗೆ ಗೊತ್ತು ಮೇಡಮ್, ಇವ್ರು ಏನ್ ಮಾಡ್ತಾರೆ? ಮೇನ್ ರೋಡ್ ಹಾಕ್ಬಿಡ್ತಾರೆ, ಒಳಗಡೆ ಯಾರು ಬರಲ್ಲ ಅಂತ ಸಂಧಿ ರೋಡ್ಗಳೆಲ್ಲ ಅಷ್ಟೇ. ಹೌದು, ಬ್ರ್ಯಾಂಡ್ ಬೆಂಗಳೂರು ಬೇರೆ, ಇವರು ಮಾತಿಗೆ ಎತ್ತಿದ್ರೆ ಬ್ರ್ಯಾಂಡ್ ಹೌದೌದು. ಆಮೇಲೆ ಈ ಬೆಂಗಳೂರು ಏನ್ ಹೆಸರು ನಿಮ್ದು? ರಾಕೇಶ್ ಅವರೇ, ಬೆಂಗಳೂರು ಮಿನಿಸ್ಟರ್ ಆಗೋಕೆ ಏನೇನ್ ಲಾಬಿ ಮಾಡ್ತಾರೆ, ಏನೇನ್ ಕಷ್ಟ ಪಡ್ತಾರೆ. ಆಮೇಲೆ ನೋಡಿದ್ರೆ ಇದು ಇವ್ರ ಹಣೆ ಬರ. ಮೇಡಮ್, ನಾನು ಎಷ್ಟು ವರ್ಷದಿಂದ ಹಿಂಗೆ ಓಡ್ತೀನಿ, ನಾನು ಮೈಕ್ರೋ ಲ್ಯಾಬ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀನಿ, ಹಿಂಗೆ ಐತೆ ರೋಡ್ ಇದು. ಹೌದಾ? ಹಿಂಗೆ ಐತೆ. ಎಲೆಕ್ಷನ್ ಆದ್ರೂ ಹಿಂಗೆ, ಎಲೆಕ್ಷನ್ ಮುಂಚೆನೂ ಹಿಂಗೇನೆ ಇದು. ಇದನ್ನೇನು ಈ ಏರಿಯಾ ನಮ್ಮ ಜನಕ್ಕೆ ಈ ರೋಡ್ಗಳೆಲ್ಲ ಇಂಪಾರ್ಟೆಂಟು. ನಮ್ಮ ಜನಕ್ಕೆ ಹಿಂದೂ ಮುಸ್ಲಿಂ ಇಂಪಾರ್ಟೆಂಟು ಮೇಡಮ್. ಅದರಲ್ಲಿ ಏನಿದೆ, ಇದು ಇಂಪಾರ್ಟೆಂಟು. ಮೇನ್ ಈ ಬೆಳವಣಿಗೆ ಆಗೋದು ಇಂಪಾರ್ಟೆಂಟು. ಸುಮ್ಮನೆ ಹಿಂದೂ ಮುಸ್ಲಿಂ ಬಗ್ಗೆ ಸುಮ್ಮನೆ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ಕಾರ್ ಅವ್ರನ್ನ ಮಾತಾಡ್ಸೋಣ, ಪಾಪ ಮೇಡಮ್ ಅವ್ರು ಕುತ್ಕೊಂಡವ್ರೆ. ಹೇಳಿ ಮೇಡಮ್. ರೋಡು ಸರ್, ಈ ರೋಡು ಏನಿಲ್ಲ ಅಂದ್ರೂ 5 ರಿಂದ 6 ವರ್ಷದಿಂದ ನಾನು ಈ ರೋಡಲ್ಲಿ 10 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಈ ರೋಡ್ ತುಂಬಾ ಬೇಕಾರಾಗಿದೆ. ಅದು ಯಾರ ಕೈಯಲ್ಲಿ ಬರುತ್ತೋ ಈ ರಸ್ತೆ ಗೊತ್ತಿಲ್ಲ. ದಯವಿಟ್ಟು ಪ್ಲೀಸ್ ರೆಡಿ ಮಾಡ್ಕೊಡಿ. ಹೌದು ಮೇಡಮ್. ಅಯ್ಯೋ ಮೇಡಮ್, ನಾನು ಎಷ್ಟು ಬೇಜಾರಾಗ್ಬಿಟ್ಟಿದೆ ಮೇಡಮ್. ದಯವಿಟ್ಟು ಪ್ಲೀಸ್ ಈ ರೋಡ್ ಸ್ವಲ್ಪ ಏನಾದರೂ ನೀವು ಗೌರ್ಮೆಂಟ್ಗೆ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಡಿ. ಎಷ್ಟು ಏನ್ ಹೆಸರು ನಿಮ್ದು? ನನ್ನ ಹೆಸರು ಆನಂದ್ ಅವರೇ. ಗೌರ್ಮೆಂಟ್ ಅವರ ಓಟ್ ಹಾಕ್ತಿವಿ ಅಂದ್ರೆ ದುಡ್ಡು ಕೊಡ್ತಾರೆ, ದುಡ್ಡು ತಗೊಂಡು ಸುಮ್ಮನೆ ಆಗ್ಬಿಡ್ತೀವಿ. ದಪ್ಪು ಚರ್ಮ, ಏನು ಒಯ್ಕೊಂಡ್ರು ಕೇಳಿಸಲ್ಲ ಅಷ್ಟೇ. ಆಲ್ ರೈಟ್, ಓಕೆ. ನೋಡಿ ಇದು ರಸ್ತೆ ಗುಂಡಿ, ನೋಡ್ರಿ ಇದೊಂದು ರಸ್ತೆ ಗುಂಡಿ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ. ಹಾಂ, ಬನ್ನಿ ಸರ್, ಬನ್ನಿ ನೋಡಿ ಇದು, ಬನ್ನಿ ಸರ್. ಹಾಂ. ಹೆಂಗಿದೆ ಸರ್ ಎಕ್ಸ್ಪೀರಿಯನ್ಸು? ರೋಡ್ ಎಕ್ಸ್ಪೀರಿಯನ್ಸ್? ರೋಡ್ ಚೆನ್ನಾಗಿಲ್ಲ ಒಂಚೂರು. ತುಂಬಾ ವರ್ಷಗಳಿಂದ ಹಿಂಗೆ ಇದೆ, ಸರಿ ಮಾಡ್ತಾನೆ ಇಲ್ಲ ರೋಡು. ಗಾಡಿಗಳ ಕೆಳಗಡೆ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಚೂರು ಸರಿ ಮಾಡ್ಸಕ್ ಹೇಳ್ಬೇಕು MLA ಹತ್ರ, ಅವ್ರ ಹತ್ರ ಎಲ್ಲ ಹೇಳಿ. ಅಲ್ಲ, ಚೂರು ರಿಕ್ವೆಸ್ಟ್ ಮಾಡ್ಕೋಬಾರ್ದು ಸರ್, ಮನೆಗೆ ಮುತ್ತಿಗೆ ಹಾಕ್ಬೇಕು ಇವ್ರಿಗೆಲ್ಲ. ನೋಡಿ ರಸ್ತೆ ಎಷ್ಟು ದೂರದಿಂದ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ರಸ್ತೆನ. ನೋಡಿ, ಏನೋ ಮಳೆ ಇಲ್ಲ, ಮಳೆ ಇದ್ರೆ ಕತೆ ಗೋವಿಂದನೇ. ಒಂದು ನಿಮಿಷ ತರ್ರಿ, ಇಲ್ಲಿ ನೋಡಿ. ಹಾ ನೋಡಿ, ಇದು ರೋಡು. ಬಾಬಾ, ಚಿನ್ನದ ರೋಡು ಕಾಯ್ತಾ ಇದೆ ಬಾಯಿ ತಕ್ಕೊಂಡು, ಯಾರನ್ನ ತಿನ್ನಲಿ, ಯಾರನ್ನ ನುಂಗ್ಲಿ ಅಂತ. ಬನ್ನಿ ಸರ್, ಬನ್ನಿ ನೋಡಿ. ಹಾಂ ಸರ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಮೇಡಮ್, ಯಾರು ಏನೇ ಆಗ್ಲಿ, ರೋಡ್ಗಳು, ನೀರು, ಕರೆಂಟ್ ಕೊಟ್ಬಿಡಕ್ ಹೇಳಿ ಮೇಡಮ್, ಯಾರಿಗೆ ಆಗ್ಲಿ. ಅಲ್ಲ, ಎಷ್ಟು ವರ್ಷದ ಅಧ್ವಾನ ಫ್ರೀ ಕೊಡ್ತಾವ್ರೆ ಹೇಳಿ, ಯಾರಿಗೆ ಫ್ರೀ ಕೊಡ್ತಾವ್ರೆ? ಎಲ್ಲ ಫ್ರೀ ಕೊಡ್ತಾವ್ರೆ, ರೋಡ್ಗಳು ಮಾತ್ರ ಫ್ರೀ ಆಗಿ ಪ್ರಾಣನ ತೆಗಿತಾರೆ. ಅಲ್ಲ, ಇಲ್ಲಿ ಇರೋರೆಲ್ಲ ಏನೋ ಟ್ಯಾಕ್ಸ್ ಕಟ್ತಾ ಇಲ್ವಾ ಪಾಪ ಅವರು? ಟ್ಯಾಕ್ಸ್ಗಳು, ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಬಿಲ್ಡಿಂಗ್ ಟ್ಯಾಕ್ಸ್ ಮೇನ್ ಅವ್ರು ಇಲ್ಲಿಗೆ ಮಾಡಬೇಕು. ಎಷ್ಟು ಲಾರೀಸ್ ಬರುತ್ತೆ, ಎಷ್ಟು ಇದು ಸಪ್ಲೈಸ್ ಆಗುತ್ತೆ ಇಲ್ಲಿ, ಮೇನ್ ಇಲ್ತಾನೆ ಮಾಡ್ಬೇಕು ಅವರು. ಅದನ್ನ ಬಿಟ್ಬಿಟ್ಟು ಎಲ್ಲೆಲ್ಲಿ ಮಾಡ್ಬೇಕು ಅವ್ರವ್ರ ಜಾಗದಲ್ಲಿ ಮಾಡ್ತಾವ್ರ ಅಷ್ಟೇ, ಮಾಡಿರೋ ಜಾಗದಲ್ಲಿ ಮಾಡ್ತಾವ್ರ ಹೊರತು. ಥ್ಯಾಂಕ್ ಯು ಮೇಡಮ್. ನಿಲ್ಸಿ, ಹೆಂಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್? ಏನು ಸೈಡಲ್ಲಿ ಬರ್ತಾ ಇದ್ದೀರಾ? ಜಾಗ ಫುಲ್ ಕವರ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ. ಅಲ್ಲ, ನಾನು ಇದೊಂದು ಸ್ವಲ್ಪ ಸೇಫ್ ಇರ್ಬೋದೇನೋ, ಅದಕ್ಕೆ ಹಿಂಗೆ ಬರ್ತೀನಿ. ಈ ರೋಡ್ ನಿಜವಾಗ್ಲೂ ಸೇಫ್ ಇಲ್ಲ. ಮಳೆ ಬಂದ್ರೆ ಇನ್ನೂ ಗೊಚ್ಚೆ ಆಗುತ್ತೆ ಇದು ಫುಲ್ಲು. ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಇಲ್ಲಿ ಏನೂ ಗೊತ್ತಾಗಲ್ಲ. ಗುಂಡಿ ಎಲ್ಲಿದೆ ಏನು ಗೊತ್ತಾಗಲ್ಲ ಇದರಲ್ಲಿ.
ಧೂಳು ಸಿಕ್ಕಾಪಟ್ಟೆ ಇದೆ ಮೇಡಮ್. ಇಲ್ಲಿ ನಮ್ಮ ಆಫೀಸ್ ಹತ್ರನೇ ಇದೆ, ಬಟ್ ಇಟ್ಸ್ ರಿಯಲಿ ನಾವು ತುಂಬ ಸರಿ ಕೇಳ್ಕೊಂಡಿದೀವಿ ರೋಡ್ ಸರಿ ಇಲ್ಲ ಏನು, ಬಟ್ ಸರಿ ಮಾಡಲ್ಲ ಇವರು ಪಕ್ಕ ಸರಿ ಅನ್ಸುತ್ತೆ. ಮಾಡಲ್ಲ ಪಾಪ. ಮುನ್ರತ್ನ ಅವ್ರಿಗೂ ಗೋಪಾಲಯ್ಯನವ್ರಿಗೂ ಈಗ ಅವ್ರು ಮಿನಿಸ್ಟ್ರ್ ಅಲ್ವಲ್ಲ, ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ. ಮಿನಿಸ್ಟ್ರ್ ಆಗಿದ್ರೆ ಎಲ್ಲ ಚಿನ್ನದ ರಸ್ತೆ ಮಾಡಿಸ್ಬಿಡೋರು, ಈಗ ಈ ಥರ ಕತೆ ನೋಡಿ ಪಾಪ. ಬನ್ನಿ, ನಾನು ಜಾಸ್ತಿ ಮಾತಾಡೋಕ್ಕಿಂತ ವೀಕ್ಷಕರೇ ನೀವು ನೋಡಿದ್ರೇ ಅರ್ಥ ಆಗುತ್ತೆ. ನೋಡಿ ಸುಮ್ಮನೆ ಇರೋದಲ್ಲ. ಆಮೇಲೆ ಫಿಕ್ಸ್ ಮೈ ರೋಡ್ ಅಂತೆ, ಏನೋ ಫಿಕ್ಸ್ ಮೈ ರೋಡ್. ಆ ಫಿಕ್ಸ್ ಮೈ ರೋಡಲ್ಲಿ ನೀವು ರಸ್ತೆ ಗುಂಡಿಗಳದ್ದು ಫೋಟೋ ತೆಗೆದ್ಬಿಟ್ಟು ಆ ಫಿಕ್ಸ್ ಮೈ ರೋಡ್ ಅನ್ನೋದ್ರಲ್ಲಿ ಆ್ಯಪಲ್ಲಿ ಹಾಕ್ಬಿಟ್ರೆ ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ಚಿನ್ನದ ರಸ್ತೆ ಮಾಡಿಬಿಡ್ತಾರಂತೆ. ಅಯ್ಯ ನಿಮ್ಮ ಬರೀ ಟೈಮ್ ವೇಸ್ಟ್ ಮಾಡೋದಕ್ಕೆ ಆ್ಯಪ್ಗಳು, ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಮ್ಮ ಹೇಳಿಕೆಗಳು ಯಾರಿಗ್ರಿ ಯಾವನಿಗ್ರಿ ಬೇಕು? ಫಸ್ಟ್ ರಸ್ತೆ ಮಾಡಿರಿ ನೆಟ್ಗೆ, ಆಮೇಲೆ ನಿಮ್ಮದು ಬ್ರ್ಯಾಂಡ್ ಬೆಂಗಳೂರು ಎಲ್ಲ ನೋಡೋಣ. ನೋಡಿ ಪಾಪ ಹೆಂಗೆ ಕಷ್ಟಪಡ್ತಾರೆ ನೋಡಿ. ಅಲ್ಲಿ ನೋಡಿ ಸ್ವಂಟಗಳು ಹೋಗ್ತಾವೆ ಅಷ್ಟೇ. ಫಸ್ಟು ಅವ್ರಿಗೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಫಸ್ಟ್ ಹೇಳಿ ರೋಡ್ಗಳು ರೆಡಿ ಮಾಡೋಕೆ ಹೇಳಿ. ಯಾವ ರೋಡು ಸರಿ ಇಲ್ಲ, ಎಲ್ಲೋದ್ರೂ ಕೂಡ ಸುಮ್ಮನೆ ಆಟ ಬಾಡಿಗೆ ನೋಡಿ ಗಾಡಿಗಳೆಲ್ಲ ರಿಪೇರಿ ಆಗ್ತಾಯಿದೆ. ಫಸ್ಟ್ ಅವ್ರಿಗೆ ಹೇಳಿ, ಫಸ್ಟು ರೋಡ್ಗಳು ರೆಡಿ ಮಾಡೋಕೆ ಹೇಳಿ, ಆಮೇಲೆ ಬೇಕಾದ್ರೆ ಕಿತ್ಲಾಡಕ್ಕೆ ಹೇಳಿ ಅವ್ರಿಗೆ. ಮೇಡಮ್ ಈ ರೋಡಲ್ಲಿ ಟೈಮ್ ಸರಿಯಾಗಿ ಹೋಗೋಕ್ಕಾಗುತ್ತಾ? ಈ ರೋಡಲ್ಲಿ ಆಗಲ್ಲ ಮ್ಯಾಮ್, ಏನು ಮಾಡೋದು, ಸರಿ ಮಾಡೋಕೆ ಆಗ್ತಾ ಇಲ್ಲ. ಅವರು ಸರಿ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಹೋಗ್ಬೇಕಂದ್ರೆ ಒಂದು ರೋಡ್ ದಾಟಬೇಕಂದ್ರೆ ಅರ್ಧ ಗಂಟೆ ಬೇಕು. ಬೇಕಾದ್ರೆ ನೋಡಿ ರೋಡ ಇದೆಲ್ಲ ಕಾಣಿಸ್ತಲ್ವ ರಾಜಕಾರಣಿಗಳಿಗೆ? ಏನು ಬಂದಾಗೆಲ್ಲ ಯಾವಾಗ ಏನಂತ ಹೇಳೋಣ ಹೇಳಿ? ಯಾವ ರೋಡ್ಗೆ ಹೋದ್ರೆ ಇದೇ ಗೊಳೆ. ಫಸ್ಟು ನೋಡಿ ಮೇಡಮ್, ಇದನ್ನೇನೋ ಸ್ವಲ್ಪ ಅಪ್ಡೇಟ್ ಮಾಡಿಸ್ರಿ ಸ್ವಲ್ಪ. ಅಯ್ಯೋ ಸರ್, ನಾವು ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರು ಅವ್ರು ಏನೂ ಮಾಡೋದಿಲ್ಲ ಅಂತ ದಪ್ಪ ಚರ್ಮದವರು. ಓಟ್ ಹಾಕಿ ಗೆಲ್ಸೋ ಬದಲು ಸುಮ್ಮನೆ ಇರ್ಬೋದಾಗಿತ್ತು. ಏನು ಸರ್ ಅಂತ ಲೋಪರ್ ನನ್ನ ಮಕ್ಳಿಗೆ ಓಟ್ ಹಾಕಿ ಸುಮ್ಮನೆ ಗೆಲ್ಸೋದೇ ವೇಸ್ಟು. ಸುಮ್ಮನೆ ಯಾವ ಪಕ್ಷನೂ ಬೇಡ ಅನ್ಸ್ಬಿಟ್ಟೈತೆ. ಸುಮ್ಮನೆ ಯಾವ್ದಾನ ಬಂದು ನಮ್ಮ ಕೈಗೆ ಅನ್ನಕೊಳ್ಳಿ, ನಾವನ್ನ ಮಾಡ್ತೀರಿ, ರೆಡಿ ಮಾಡಿಸ್ಬೋದು ನಾವೇ ರೋಡ್ನ. ಕರೆಕ್ಟ್. ಯಾವ ಪಕ್ಷ ಬಂದ್ರೆ ಮತ್ತಿನ್ನೇನು ರೀ, ಜನ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ? ಓಲಿ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಕಾದಿದ್ದೇ ಬಂತು. ಯಾವ ಸರ್ಕಾರಗಳು ಬಂದರು ಒಂದು ಸರಿಯಾಗಿ ರೋಡ್ ಕೊಡೋಕ್ಕಾಗೋದಿಲ್ಲ ಅಂದರೆ ಇದು ಇವರು ವಿಶ್ವದಲ್ಲೇ ಸಿಲಿಕಾನ್ ಸಿಟಿ, ಆ ಸಿಟಿ, ಈ ಸಿಟಿ ಬಂಡವಾಳ ನೋಡಿದ್ರೆ ಒಳಗಡೆ ಹಿಂಗೆ. ಆಮೇಲೆ ನೋಡಿ, ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ, ರಾಜಕಾರಣಿಗಳು ಯಾರ್ಯಾರಿದ್ರಿ ಮತ್ತು ಈಗ ಬಂದಿರುವಂಥ ಕಾಂಗ್ರೆಸ್ ಗೌರ್ಮೆಂಟು, BJP ಗೌರ್ಮೆಂಟ್ ಸರಿ ಇಲ್ಲ. BJP ಗೌರ್ಮೆಂಟು ಭಾರಿ ಭ್ರಷ್ಟಾಚಾರ ಮಾಡಿದೆ, ಭಾರಿ ಹಂಗಿದೆ ಹಿಂಗಿದೆ ಅಂತೆಲ್ಲ ಬಿಟ್ರಲ್ಲ ಭಾಷಣ ಬಿಟ್ಟು. ಈಗ ಬಂದಿದ್ದೀರಲ್ಲ ನೀವು ನೀವೇನು ಕಡ್ದು ಕಟ್ಟೆ ಹಾಕಿದ್ದೀರಾ ಅದು ಹೇಳಿ ಮೊದಲು ಹೇಳಿ. ಅಯ್ಯೋ ಯಾವುದೋ ಒಂದು ರಸ್ತೆ ಅಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ. ಸಿಕ್ಕಾಪಟ್ಟೆ ಇಲ್ಲೆಲ್ಲ ಇಂಡಸ್ಟ್ರೀಸ್ ಇದ್ದಾವೆ, ಮತ್ತು ಇದು ಗಾರ್ಮೆಂಟ್ಸ್ಗಳಿವೆ, ಜನ ಓಡಾಡುವಂತಹ ರಸ್ತೆ ನೋಡಿ ಹೆಂಗಿದೆ, ಕತೆ ನೋಡ್ರಿ ಹೆಂಗಿದೆ. ಮತ್ತು ನೀವೇನು ಮಾಡಿದ್ರಿ ಹಂಗಾದ್ರೆ ಒಂದು ವರ್ಷ ಟೈಮಲ್ಲಿ? ಅಲ್ಲ, ಮಳೆಗಾಲಕ್ಕೆ ಏನ್ರಿ ನಿಮ್ಮ ಪ್ರಿಪ್ರೇಷನು? BBMP ಅಧಿಕಾರಿಗಳು ನೀವು ಮಳೆಗಾಲಕ್ಕೆ ನಿಮ್ಮ ಪ್ರಿಪ್ರೇಷನ್ ಏನು ಹೇಳಿ? ಈಗ ಜೂನ್ ಆದಮೇಲೆ ಅಂತ ಮಳೆ ಸುರಿಯುತ್ತೆ ಬೆಂಗಳೂರಲ್ಲಿ. ಒಂದು ರೋಡ್ ಸರಿ ಮಾಡಿಲ್ಲ ನೀವು, ಮುಗಿದೋಯ್ತು ನಿಮ್ಮ ಟೈಮು. ಮಳೆ ಬರೋದಕ್ಕಿಂತ ಮುಂಚೆನೇ ನೀವು ಮಳೆಗಾಲಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಪ್ರಿಪ್ರೇಷನ್ನು ಇಲ್ಲ, ಎಂಥದೂ ಇಲ್ಲ. ಇನ್ನೇನು ಮಳೆ ಬಂದಮೇಲೆ ಟಾರ್ ಹಾಕ್ತೀರಾ? ಉಳಿಯುತ್ತಾ ಟಾರು ಮಳೆ ಬಂದಮೇಲೆ? ಏನು ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವೇ? ಇಡೀ ದೇಶದಲ್ಲೇ ನಾವು 2ನೇ 3ನೇ ಸ್ಥಾನ ಇದ್ದೀವಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೆ ಒಂದು ಒಳ್ಳೆ ರಸ್ತೆ ಕೊಡೋಕ್ಕಾಗಲ್ಲ ನಿಮಗೆ. ಒಂದು ವರ್ಷ ಟೈಮ್ ಇತ್ತಲ್ಲ ನಿಮಗೆ ಕಾಂಗ್ರೆಸ್ ಗೌರ್ಮೆಂಟು. BBMP ಅಧಿಕಾರಿಗಳು ಏನು ಮಾಡ್ತಾಯಿದ್ರಿ? ಎಲೆಕ್ಷನ್ಗೆ ಒಂದು 2 ತಿಂಗಳು, ಇನ್ನು ಉಳಿದಿದ್ದ ದಿನ ಎಲ್ಲ ಏನು ಮಾಡ್ತಾಯಿದ್ರಿ? ಇಲ್ಲಿ ಮುನ್ರತ್ನ ಅವರು ಗೋಪಾಲಯ್ಯನವ್ರು ಫೈಟ್ ಅಂತೆ, ಈ ರಸ್ತೆ ಇಷ್ಟು ನನಗೆ, ಆ ರಸ್ತೆ ನಿಮ್ಗೆ ಇಷ್ಟಂಗೆ, ಈ ರಸ್ತೆಯಲ್ಲಿ ನಾನು ಹಾಕಲ್ಲ, ಆ ರಸ್ತೆಯಲ್ಲಿ ನಿಮ್ಗೆ ಹಾಕೋದಿಲ್ಲ ಓಟು. ಹಂಗೆ ಅಂದರೆ ಈ ರಸ್ತೆಯವ್ರನ್ನ ಹಾಕಲ್ಲ, ಆ ರಸ್ತೆಯವ್ರು ಹಾಕಲ್ಲ ಅಂದರೆ ಸುಮ್ಮನೆ ಇರ್ತೀರಾ ನೀವು? ಕೈಕಾಲು ಬಿದ್ದು ಓಟ್ ಹಾಕ್ಸ್ಕೊಳ್ಳಲ್ವ ನೀವು? ಏನ್ರಿ ಇದೆಲ್ಲ? ಆಯಿತು, ಹನಿಮೂನ್ ಪೀರಿಯಡ್ ಮುಗೀತು. ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಮದು ಮುಗಿದೋಯ್ತು. ನಿಮ್ಮದು ಹನಿಮೂನ್ ಪೀರಿಯಡು 1 ವರ್ಷ ಆಗಕ್ಕೆ ಬಂತು. ರೋಡ್ಗೆ ಇಳೀರಿ. ರೋಡಲ್ಲಿ ಏನಾಗಿ ಬರೀ ರಾಜಕೀಯ ಮಾಡೋದಲ್ಲ, ರಾಜಕೀಯ ಭಾಷಣ ಮಾಡೋದಲ್ಲ, ಬರೀ 3 ಹೊತ್ತು ಮೋದಿಯವ್ರನ್ನ ಬೈಕೊಂಡಿದ್ರೆ ಆಗೋದಿಲ್ಲ. ನೀವು ಕೆಲಸಗಳು ಮಾಡಬೇಕು. ನೀವು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀರಾ, ಪರವಾಗಿಲ್ಲ. ಆದರೆ ಓಡಾಡುವಂಥ ಹೆಣ್ಮಕ್ಳು ಸ್ವಂಟನೇ ಬಿದ್ದೋಗ್ತಾ ಇದೆ ಈ ರಸ್ತೆಯಲ್ಲಿ. ಆಟೋ ಓಡಿಸೋ ಬದಲಿ ಒಂದು ಸರ್ಕಸ್ ಕಂಪ್ನಿಗಾದ್ರೂ ಹೋಗತ್ತಾನೆ. ಏನು ಮಾಡೋದು ಮೇಡಮ್, ಹಂಗೆ ಐತಲ್ಲ ರೋಡು. ಏನು ಒಳ್ಳೆ ಸರ್ಕಸ್. ಈಗಿಂದಲ್ಲ ಮೇಡಮ್, ನಾವು ಸುಮಾರು 3 ವರ್ಷದಿಂದ ಸ್ಕೂಲ್ ಗಾಡಿಗಳು, ಗಾರ್ಮೆಂಟ್ಸ್ ಗಾಡಿಗಳೆಲ್ಲ ಇಲ್ಲೇ ಬರೋದು. ನೀವು ಮಳೆ ಬಂದ್ಬಿಟ್ರೆ ಒಂದು ಕಾಲಿಕ್ಕಕ್ಕೂ ಜಾಗ ಇರಲ್ಲ. ಫುಟ್ಪಾತಲ್ಲಿ ನಡ್ಕೊಂಬರಕ್ಕೆ 2 ವೀಲರ್ಗಳು ಅದ್ರ ಮೇಲೆ ಹೊಡ್ಕೊಂಬರ್ತಾರೆ. ಅಷ್ಟು ಫುಲ್ಲು ಬ್ಲಾಕ್ ಆಗ್ಬಿಡುತ್ತೆ ನೀರು. ಸರ್ ನೋಡಿ, ಮೊನ್ನೆ ಎಲ್ಲ 4-5 ಸಾವಿರ ಖರ್ಚು ಮಾಡಿದ್ವಿ ಫ್ರಂಟ್ ವೀಲ್ಗೆ. ಒಬ್ಬರು ಗಾರ್ಮೆಂಟ್ಸ್ ಲೇಡೀಸ್ ಬರ್ತಾರೆ 7 ಗಂಟೆ 7:15ಗೆ. ಆಟೋಗಳು ನಾವೇ ಬರೋಕ್ಕಾಗಲ್ಲ ರೋಡಲ್ಲಿ, ಯಾಕಂದ್ರೆ ಈಗ ಲೋಡ್ ಹಾಕೊಂಡ್ರೆ ವೇಟ್ಗಳು ಬೀಳ್ತವೆ. ಆಗ್ತಾ ಫುಲ್ಲಿ ರೋಡ್ ಸ್ಟ್ರೈಟ್ ಹಿಂಗೆ ಇದೆ. ಇಲ್ಲೆಲ್ಲ ನೀವು ಲಾರಿ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ರೆ 2 ವೀಲರ್ ಕೂಡ ಹೋಗೋಕ್ಕಾಗಲ್ಲ. ಲಾರಿ ಸ್ಟ್ಯಾಂಡ್ ಹತ್ರ ಹೋಗಿ ನೋಡ್ಬಿಟ್ರೆ ನಡ್ಕೊಂಡು ಹೋಗೋದು ಕಷ್ಟ, ಅಷ್ಟು ಕಷ್ಟ ಇದೆ ರೋಡ್ ಇದು. ನೋಡ್ತೀನಿ ಸರ್, ಈಗ ನೋಡ್ತೀನಿ ಈ ರಸ್ತೆ ನೋಡೋಣ. ಇವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಮಳೆ ಬರ್ತಾ ಇದೆ,
ಇನ್ನೂ ಜಾಸ್ತಿ ಆಗಷ್ಟಲ್ಲಿ ಇದಕ್ಕೇನಾದರೂ ಮುಕ್ತಿ ಕೊಡ್ತಾರೋ, ಹಿಂಗೆ ಸತ್ತರೆ ಸಾಯಲಿ, ನಮಗೆ ಯಾಕೆ? ಯಾರಾದರೂ ಹಾಳಾಗೋದ್ರೆ ಏನು, ನಾವು ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕು. ಮುಂದೆ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಆಗೋಷ್ಟು ಕೂಡಿಟ್ಬಿಟ್ಟಿದ್ವಿ, ಅವರೆಲ್ಲ ಚೆನ್ನಾಗಿರ್ತಾರೆ. ಇವ್ರೇನು ಯಾರು ಸತ್ರ ಕೇಳೋರು ಯಾರಿದಾರ? ಬಡವ್ರ ಜೀವಕ್ಕೆ ಬೆಲೆ ಇದೆ ಏನ್ರಿ? ನೋಡ್ರಿ ಇಲ್ಲಿ ನೋಡಿ, ಬಡವರಷ್ಟೇ ಅಲ್ಲ, ಇಲ್ಲಿ ಎಲ್ಲ ಕಾರ್ಗಳಲ್ಲಿ ಎಲ್ಲ ಕಡೆ ಎಲ್ಲ ಓಡಾಡ್ತಾರೆ. It's a lot of trouble here. I don't know from how many years it has been going on like this. From So last government- 5 years, it's fight between 2 MLAs. I heard actually 10 years. So government must do something. Otherwise it's a lot of trouble. Just for 500 meters it takes 10 minutes. Right? Something must be done. ಎಸ್, ಓಕೆ. ನೋಡಿ ಪಾಪ ಅವರು ಬೇರೆ ಊರಿಂದ ಬಂದಿರ್ಬೋದು, ಕನ್ನಡ ಬರಲ್ಲ. ನೋಡಿ 5 ವರ್ಷದಿಂದ ಹಿಂಗೆ ಇದೆ ಕತೆ ಅಂತ. ಇದೇನ್ರಿ ಇದು? ನಮ್ಮೂರ ಕಡೆ ಜನ ನಗ್ತಾರೆ ರೀ, ನಮ್ಮ ಗಣೇಶ ಗುಡಿ ಜನ, ನಮ್ಮ ರೋಡೇ ಚಲೋ ಇದಾವೆ, ಇದೇನು ಬೆಂಗಳೂರಾ ಅಥವಾ ಬೇರೆ ಇನ್ನೇನಾ ಅಂತ ನಗ್ತಾರೆ ನಮ್ಮ ಕಡೆ ಜನ. ಇದು ಬೆಂಗಳೂರು ರೋಡ, ನಮ್ಮ ಊರಿನ ರೋಡೇ ಬೆಟ್ರ್ ಅಲ್ರಿ. ನಮ್ಮ ಊರಿನ ರೋಡೇ ಬೆಟ್ರ್ ಇದಕ್ಕಿಂತ. ಇದನ್ನ ಬೆಂಗಳೂರು ಅಂತಾರ ಇದನ್ನು. ನೋಡಲಿ ಬಿಡಿ ಜನ, ಗೊತ್ತಾಗಲಿ ನಿಮ್ಮ ಬಂಡವಾಳ ಹೆಂಗಿದೆ ಅಂತ. ಎಲ್ಲೆಲ್ಲೋ ಬಂಡವಾಳ ಹಾಕ್ತೀರಾ. ಚೆನ್ನಾಗದಲ್ಲ ರೋಡ್, ಯಾರು ಬಿದ್ರು ಕೆಟ್ಟರೆ ಎಲ್ಲ ಸತ್ತೋದು, ಒಂದೇ ಗುಂಡಿಗಲ್ಲಿ ಹೋಗೋದು. ಹೋಯ್ತಾ ಇರಲಿ ಮೇಡಮ್ ಅವರೇ, ಏನು ಮಾಡೋಕ್ಕಾಗುತ್ತೆ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಕೇಳೋರೆಲ್ಲ ಒತ್ಕಿಸ್ಕೊಂಡ್ರು ಮನೆ ಕಂಡ್ರು, ಮುಗೀತು ಕತೆ. ನೋಡಿ ಏನಂತವ್ರೆ, 50 ಸಲ ವಿಡಿಯೋ ಮಾಡಿದ್ರು ಏನೂ ಆಗಲ್ಲ ಅಂತೆ. ಅಯ್ಯೋ ಭಗವಂತನೇ, ಈ ಲೆವೆಲ್ಗೆ ಬಂದ್ಬಿಟ್ರೆ ನೀವು ಸರ್ಕಾರದವರು. 50 ಸಲ ವಿಡಿಯೋ, ನಾನು ಒಬ್ಬಳೇ ಅಂತಲ್ಲ, ನಾನೇ ದೊಡ್ಡ ಮಹಾ, ಎಲ್ಲ ಚಾನಲ್ ಅವರು ಬಂದು ತೋರಿಸಿದ್ದಾರೆ. ಆದರೂ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ನಾನು ಯಾಕೆ ಬಂದಿದ್ದೀನಿ ಅಂತಂದರೆ, ಏನೋ ನಾ ಬಂದ ತಕ್ಷಣ ನೀವೇನೋ ಮಾಡಿಬಿಡ್ತೀರಿ ಅಂತ ಏನಲ್ಲ, ಇರಲಿ ಒಂದು ಒತ್ತಡ ಅಂತ ಅಷ್ಟೇ. ಜನರ ಪರವಾಗಿ ತಾನೇ, ಇನ್ನೇನು ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಜನರಿಗೋಸ್ಕರನೇ ನಾವು ಧ್ವನಿ ಎತ್ತಬೇಕು. ಆ ಒಂದು ಜನರ ಬೇಕು ಬೇಡಗಳಿಗೆ ಅನುಗುಣವಾಗಿ ನಾವು ಬೀದಿಗಿಳಿದು ತೋರಿಸ್ತೀವಪ್ಪ. ತೋರಿಸಿದ್ರು ನೀವೇನಾದರೂ ಮಾಡ್ತೀರಿ ಅನ್ನೋವಂಥ ಒಂದು ನಂಬಿಕೆ ನನಗಂತೂ ಇಲ್ಲ. ಆದರೂ ತೋರಿಸೋದು ನಮ್ಗೆ ಹೆಂಗಿದೆಯಪ್ಪ ರೋಡು? ಲೋಡ್ ಗಾಡಿ ಹೋಗಕ್ಕೆ ಆಗಲ್ಲ. ಚೆನ್ನಾಗಿದೆ ರೋಡು, ನೋಡಿ ಎಷ್ಟು ಚೆನ್ನಾಗಿದೆ, ಟಾರ್ ಥರ ಐತೆ, ಫುಲ್ಲು ನೈಸ್ ರೋಡ್ ಥರ ಐತೆ. ನೋಡಿ ಅಲ್ಲಿ ಊಟನೇ ಮಾಡ್ಬಿಡ್ಬೋದು ರಸ್ತೆ ಮೇಲೆ. ಮಲಿಕ ಓದ್ಬೇಕಾರೆ ಇಲ್ಲೇ ಬೇಕಾರೆ ಎಷ್ಟು ವರ್ಷದಿಂದ ಸರ್ ಇದು? ಮೇಡಮ್ ಅವಾಗಲೇ 3 ವರ್ಷ ಆಯ್ತು ಇದು.